ಶಕ್ತಿ ಅಂತೂ ಕೋಟ್ಯಾಂತರ ಜನ ಉಪಯೋಗಿಸ್ತಾ ಇದ್ದಾರೆ. ಈ ಎಲ್ಲ ಜನಪರವಾದ ಯೋಜನೆಗಳನ್ನ ಜನಗಳ ಮುಂದೆ ಇಡಬೇಕು. ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಎಲ್ಲರನ್ನು ಹೊಂದಿಕೊಂಡು ಹೋಗುವಂತ ಒಬ್ಬ ವ್ಯಕ್ತಿ ನಮ್ಗೆ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಇವೆಲ್ಲರ ಆಶೀರ್ವಾದ ಮಾಡಿ ಮುಂದಿನ ದಿನದಲ್ಲಿ ನಿಮ್ಮ ಜೊತೆ ನಾವು ಇರ್ತೀವಿ. ನಾವೆಲ್ಲ ಕಾರ್ಯಕರ್ತರು ಕೂಡ ಪಿಲ್ಲರ್ ಆಗಿ ನಿಮ್ಮ ಜೊತೆ ಕೆಲಸ ಮಾಡ್ತೇವೆ ಅಂತ ಹೇಳಿ ನೀವು ನಾವು ಜನಗಳ ಮುಂದೆ ಹೋಗಿ ಅವರಲ್ಲಿ ಮತವನ್ನು ಕೇಳುವಂತ ಕೆಲಸ ನಾವು ಮಾಡಬೇಕು. ಇವತ್ತು ಗ್ಯಾರಂಟಿಗಳ ಅಧ್ಯಕ್ಷರಾಗಿ ಮಾಡಿದ್ದಾರೆ, ಮತ್ತೆ ಸದಸ್ಯರನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬ ಗ್ಯಾರಂಟಿನಲ್ಲಿ ಕೂಡ 14-13 ಜನ ಸದಸ್ಯರಿದ್ದಾರೆ. ನಮ್ಮ ಕರ್ತವ್ಯ ಬೆಳಿಗ್ಗೆ ಇದ್ರೆ ಕ್ಯಾಂಪೇನ್ ಒಂದ್ ಕಡೆ ಕಮಿಟಿ ಕ್ಯಾಂಪೇನ್ ಮಾಡ್ತಾ ಇರ್ಲಿ, ಈ ಗ್ಯಾರಂಟಿ ಕಮಿಟಿ ಒಂದ್ ಕಡೆ ಗ್ಯಾರಂಟಿ ಹೇಳ್ಕೊಂಡು ಮನೆ ಮನೆಗೂ ಹೋಗಿ ಅದನ್ನ ತಲುಪಿಸೋ ಕೆಲಸ ಒಂದ್ ಕಡೆ ಮಾಡ್ಬೇಕು. ಇದೊಂದ್ ಕಡೆ ಆದ್ರೆ ಇದೊಂದ್ ಕಡೆ ಕ್ಯಾಂಪೇನ್ ಆಗ್ಬೇಕು. NSC ಒಂದ್ ಕಡೆ ಕ್ಯಾಂಪೇನ್ ಇರ್ಬೇಕು, ಯೂತ್ ಕಾಂಗ್ರೆಸ್ ಒಂದ್ ಕಡೆ ಕ್ಯಾಂಪೇನ್ ಇರ್ಬೇಕು, ಮಹಿಳಾ ಕಾಂಗ್ರೆಸ್ ಒಂದ್ ಕಡೆ ಕ್ಯಾಂಪೇನ್ ಇರ್ಬೇಕು, ಸೋಷಿಯಲ್ ಮೀಡಿಯಾ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡ್ಬೇಕು. ಇದೆಲ್ಲ ಕ್ರೋಢೀಕರಿಸಿದ್ರೆ ನಮ್ಗೆ ಯಶಸ್ಸು ಗ್ಯಾರಂಟಿ ಆಗಿರುತ್ತೆ. ನೀವೆಲ್ಲರ ಸಹಕಾರ ಕೊಡ್ಬೇಕು, ನೀವೆಲ್ಲ ಶ್ರಮಿಸಬೇಕು, ನಮ್ಮ ಮನ್ಸೂರ್ ಸರ್ ಅನ್ನ ಗೆಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮಸ್ಕಾರ. ರಿಜ್ವಾನ್ ಸಾಹೇಬರು ಮಾತಾಡ್ಬೇಕಂತ ವಿನಂತಿಸ್ಕೊಳ್ಳಿ. ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ರಾಜ್ಯ ಸರ್ಕಾರದ ನಮಗೆ ವೈಯಕ್ತಿಕವಾಗಿ ನನ್ನ ಅವರ ಸಂಬಂಧ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರೇ ಮೊನ್ನೆ ತಾನೇ ನೂತನವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸ್ನೇಹಿತರಾದಂಥ BC ಚಂದ್ರಶೇಖರ್ ಅವರೇ, ಆತ್ಮೀಯರು ಶಾಸಕರಾದಂಥ ಪುಟ್ಟಣ್ಣರವರೇ, ಪದ್ಮಾವತಿಯವರೇ, PCC ಅಧ್ಯಕ್ಷರಾದಂಥ ಶೇಖರಣ್ಣರವರೇ, ಗೌತಮ್ರವರೇ, ಶಂಸಿ ನಂದಕುಮಾರ್ ಅವರೇ, BCC ಅಧ್ಯಕ್ಷರು, ಎಲ್ಲರ ಹೆಸರು ತಗೊಂಡು ಅಂತ ಯಾವುದೇ ಒಂದು ವ್ಯಕ್ತಿತ್ವ ಅಥವಾ ಒಂದು ರೀತಿಯ ಏನೋ ಒಂದು ಪೊಸಿಷನ್ ಇದ್ರೆ ಅದು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿಮ್ಮೆಲ್ಲರಿಂದ ಇದೆ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ. 2 ಬಾರಿ ನಾವು ದೊಡ್ಡ ಪ್ರಯತ್ನ ಮಾಡಿದ್ವಿ. ಹೋದ ಬಾರಿ ಹತ್ರ ಬಂದು ನಾವು ಪರಾಜಿತನಾಗಿದ್ದೇವೆ. ಆದರೆ ನಾನು ಇವತ್ತು ನಿಮಗೆ ಹೇಳಕ್ಕೆ ಬಯಸ್ತಾ ಇದ್ದೇನೆ, ಇವತ್ತು ನಾವು ಸೇರಿರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಗೆಲ್ಲುವುದಕ್ಕೆ ಮಾತ್ರ ಸೇರಿದ್ದೀವಿ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಅಭ್ಯರ್ಥಿ ಇಲ್ಲೇ ಇದ್ದಾರೆ, ಮನ್ಸೂರ್ ಅಲಿ ಖಾನ್ ರವರು. ಅವರು ಕೂಡ ಒಬ್ಬ ಯುವಕರು, ಒಬ್ಬ ವಿದ್ಯಾವಂತ ಯುವಕ, ವಿದ್ಯೆ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥ ಯುವಕ. ಈ ಕಾಲದಲ್ಲಿ ವಿದ್ಯೆ ಸಂಸ್ಥೆಗಳನ್ನು ನಡೆಸಬೇಕಾದ್ರೆ ತಮ್ಮದೇ ಆದಂಥ ಅವ್ರಿಗೆ ಶಕ್ತಿ ಇದ್ರೆ ಮಾತ್ರ ವಿದ್ಯಾಸಂಸ್ಥೆ ನಡೆಯೋದಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ, ಆಗೋದಿಲ್ಲ, ಎಲ್ಲರೂ ನಡೆಸೋದಕ್ಕೆ ಆಗೋದಿಲ್ಲ. ಸೊ ಬೇರೆಯವ್ರನ್ನು ವಿದ್ಯೆ ಕೊಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನಮ್ಮ ಅಭ್ಯರ್ಥಿ ಒಬ್ಬ ಯುವಕ, ವಿದ್ಯಾವಂತ ಯುವಕ, ಮತ್ತೆ ಪಕ್ಷದ ಒಬ್ಬ ಕಾರ್ಯಕರ್ತ, ಆಲ್ ಇಂಡಿಯಾ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿ ಆಗಿದ್ದಾರೆ. ಅವ್ರ ಜೊತೆಗೆ ನಾನು ಕೂಡ ಮೊನ್ನೆ ತೆಲಂಗಾಣದಲ್ಲಿ ಕೆಲಸ ಮಾಡಿದ್ದೇನೆ. ಭಾಳ ಕಮಿಟೆಡ್ ಆಗಿ, ಡೌನ್ ಟು ಅರ್ತ್ ಆಗಿ, ಬೀದಿಗೆ ಬಂದು ಇಳಿದು ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿ ಮನ್ಸೂರ್ ಅಲಿ ಖಾನ್ ಇದೆ. ಅವರು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ ಮತ್ತೆ ಬಹಳ ಸಂತೋಷದ ವಿಚಾರ ಅಂತ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಪದ್ಮಾವತಿ ಮೇಡಮ್, ಮಂಜುಳಾ ನಾಯ್ಡು ಮೇಡಮ್, ಮುಖಂಡೆ, ನನ್ನ ಆತ್ಮೀಯ ಕಾರ್ಯಕರ್ತರೆ, ಮೊದಲು ನಾನು ನಮ್ಮ ಕೇಂದ್ರದ ಸೆಂಟ್ರಲ್ ಲೀಡರ್ಶಿಪ್ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ಸೋನಿಯಾ ಗಾಂಧೀಜಿ, ರಾಹುಲ್ ಗಾಂಧೀಜಿ, ನಮ್ಮ ಮುಖ್ಯಮಂತ್ರಿಯವರು DK ಶಿವಕುಮಾರ್, ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬ್ರೆ, ಡೆಪ್ಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಸಾಹೇಬ್ರೆ, KC ವೇಣುಗೋಪಾಲ್ ಸಾಹೇಬ್ರೆ, ಸುರ್ಜೇವಾಲಾ ಸಾಹೇಬ್ರೆ ಧನ್ಯವಾದ ಹೇಳ್ತೀನಿ. ನನಗೆ ಕಾಂಗ್ರೆಸ್ ಪಕ್ಷದ ಬ್ಯಾಂಗ್ಳೂರ್ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಕ್ಯಾಂಡಿಡೇಟ್ ಆಯ್ಕೆ ಮಾಡಿದ್ದಾರೆ. ನಾನು ಒಂದು ಸಾಮಾನ್ಯ ಕಾರ್ಯಕರ್ತ. ನಾನು ತಮ್ಗೆಲ್ಲರಿಗೆ, ನಮ್ಮ ಕಾರ್ಯಕರ್ತರಿಗೆ ಧನ್ಯವಾದ ಹೇಳುತ್ತಾ ಇದ್ದೀನಿ.
ನಾನು ಪಕ್ಷಕ್ಕೋಸ್ಕರ 20 ವರ್ಷ ದುಡಿತೀನಿ. ಪಕ್ಷ ನನಗೆ ಈ ಜವಾಬ್ದಾರಿ ಕೊಟ್ಟಿದೆ. ನನಗೆ ನಂಬಿಕೆ ಇದೆ, ನಮ್ಮೆಲ್ಲ ಸೀನಿಯರ್ ಲೀಡರ್ಸ್ ಇಲ್ಲಿದ್ದಾರೆ, ಅವರೆಲ್ಲರಿಗೆ ಎಕ್ಸ್ಪೀರಿಯನ್ಸ್ ಇದೆ. ನನಗೆ ನಂಬಿಕೆ ಇದೆ ನಾನು ಇವರೆಲ್ಲ ಗೈಡೆನ್ಸ್ನಲ್ಲಿ ನಾನು ಎಲೆಕ್ಷನ್ ಮಾಡ್ಬೋದಂತ. ನಾನು 20 ವರ್ಷದಿಂದ ಪಕ್ಷಕ್ಕೆ ಕೆಲಸ ಮಾಡಿದ್ದೀನಿ. ಒಂದು ವಿಚಾರ ನಾನು ನೋಟಿಸ್ ಮಾಡಿದ್ದೀನಿ, ಎಲೆಕ್ಷನ್ಸ್ ನೋಡಿದ್ದೀನಿ, ಎಲೆಕ್ಷನ್ ಮಾಡಿದ್ದೀನಿ. ಎಲ್ಲ ಮುಖಂಡರು ಭಾಷಣ ಮಾಡ್ತಾರೆ, ಇನ್ಫ್ಲೂಯೆನ್ಸರ್ಸ್ ಭಾಷಣ ಮಾಡ್ತಾರೆ, ಅದು ವೋಟರ್ಸ್ಗೆ ಇನ್ಫ್ಲೂಯೆನ್ಸ್ ಆಗತ್ತೆ. ಮುಖ್ಯ ಏನು ಇಂಪಾರ್ಟೆಂಟ್ ಅಂದರೆ ಬೂತ್ ಲೆವೆಲ್ ನಲ್ಲಿ ಎಷ್ಟು ಕೆಲಸ ಮಾಡ್ತೀರಿ ಅದು ಇಂಪಾರ್ಟೆಂಟು. ಅಲ್ಲಿ ನಮ್ಮ ಕಾರ್ಯಕರ್ತ ಕೇಂದ್ರ ಬಿಂದು, ನೀವು ಇಂಪಾರ್ಟೆಂಟು. ಬೂತ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅದು ಇಂಪಾರ್ಟೆಂಟ್. ನಾನು ಯಾಕೆ ಹೇಳ್ತಾ ಇದ್ದೀನಿ, ನಾನು ಒಂದು ಎಕ್ಸಾಂಪಲ್ ಇಂದ ಹೇಳ್ತೀನಿ. ಒಂದು 6 ತಿಂಗಳ ಹಿಂದೆ ನಂಬಿಕೆ ಇರಲಿಲ್ಲ ನಾವು ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತಂತ. ಸೊ ಅಲ್ಲಿ ಒಂದು ಬೂತ್ ಲೆವೆಲ್ ಪ್ರೋಗ್ರಾಮ್ ಆಕ್ಟಿವೇಟ್ ಮಾಡಿ, ಬೂತ್ ಲೆವೆಲ್ ಆಕ್ಟಿವೇಶನ್ ಮಾಡಿ ರೇವಂತ್ ರೆಡ್ಡಿ ಅವರು ಮತ್ತೆ ಸೀನಿಯರ್ ಲೀಡರ್ಸು ಎಲ್ಲ ಸೇರಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಸೇರಿ ಈ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡೋದು. ನಿಮ್ಗೆಲ್ಲರಿಗೆ ಗೊತ್ತಿದೆ ಏನು ರಿಸಲ್ಟ್ ಬಂತು. ಕಾಂಗ್ರೆಸ್ ಸರ್ಕಾರ ಬಂತು, KCR ಇವಾಗ ಬೋರ್ಡ್ನಲ್ಲಿ ಇಲ್ಲ, BJP 3rd ಪೊಸಿಷನ್ಗೆ ಹೋಗಿದೆ. ನಾನು ಹೇಳ್ತಾ ಇರೋದು, ಈ ಎಲೆಕ್ಷನ್ ಮಾಡಕ್ಕೆ ನಿಮ್ಮ ಸಹಾಯ, ಉತ್ಸಾಹ, ಬೆಂಬಲ ಬೇಕಾಗಿರುತ್ತೆ. ತಮ್ಮ ಎಂತೂಸಿಯಾಸಮ್ ಬೇಕಾಗಿರುತ್ತೆ, ಕಾರ್ಯಕರ್ತ ಎಂತೂಸಿಯಾಸಮ್ ಬೇಕಾಗಿರುತ್ತೆ. ನನಗೆ ವಿಶ್ವಾಸ ಕೊಟ್ಟಿದ್ದಾರೆ, ಕೋಆಪರೇಷನ್ ಮಾಡ್ತಾರೆ. ಸೊ ತಮ್ಮ ಎಲ್ಲರಿಗೆ ಧನ್ಯವಾದ ಅಂತ ಹೇಳಿ ಭಾಷಣ ಮುಗಿಸ್ತೀನಿ. ಚಂದ್ರಶೇಖರ್ ಅವರು ಮಾತಾಡಬೇಕು ಅಂತ ವಿನಂತಿಸ್ತೀನಿ.